ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಅನುಸಂಧಾನದ ಬಗ್ಗೆ ಅಂತರ್ಯಾಮಿಯಾದಂತಹ ಪರಮಾತ್ಮನ ಚಿಂತನ, ಮುಖ್ಯಪ್ರಾಣದೇವರಲ್ಲಿ ಅಂತರ್ಯಾಮಿಯಾದ ಭಗವಂತನ ಚಿಂತನವನ್ನು ಮಾಡಿ ಯಾವುದೇ ಸತ್ಕರ್ಮಗಳನ್ನು ನಾವು ಮಾಡಬೇಕು ಅಂದರೆ ಮಾತ್ರ ಸಫಲ, ಇಲ್ಲದೇ ಇದ್ದರೆ ಅದು ಸಫಲವಲ್ಲ. ಈ ತತ್ವವನ್ನು ಬಹಳ ಚೆನ್ನಾಗಿ ಮನದಟ್ಟಾಗಿ ರಮಣೀಯವಾಗಿ ಪರಮಾನುಗ್ರಹದಿಂದ ಹೇಳಿದ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳವರು. ತಾವು ರಚನೆ ಮಾಡಿದ ಪ್ರಾತಃಸಂಕಲ್ಪ ಗದ್ಯದಲ್ಲಿ ವಾಯುದೇವರ ಮಹಿಮೆಯನ್ನು ತಿಳಿಸ್ತಾರೆ, ಭಗವಂತನ ಮಹಿಮೆಯನ್ನು ತಿಳಿಸ್ತಾರೆ. ಇಂತಹ ವಾಯುದೇವರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮ, ಆ ಪರಮಾತ್ಮನ ಪ್ರೇರಣೆಯಿಂದ ವಾಯುದೇವರು ನಮಗೆ ಎಲ್ಲ ಕರ್ಮಗಳನ್ನು ಮಾಡಿಸ್ತಾರೆ. ಅಂತಹ ಕರ್ಮಗಳಿಂದ ಆ ವಾಯುದೇವರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನೇ ಪ್ರೀತನಾಗಲಿ ಅನ್ನುವ ರೀತಿಯಲ್ಲಿ ಎಷ್ಟು ಸೊಗಸಾಗಿ, ಎಷ್ಟು ಸಂಗ್ರಹ ಮಾಡಿ ರಾಘವೇಂದ್ರ ಸ್ವಾಮಿಗಳವರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ಮಾಡೋ ಕರ್ಮಗಳು ಅತ್ಯಲ್ಪವಾದ ಕರ್ಮಗಳು, ಆದರೆ ನಮ್ಮ ಒಳಗಿದ್ದು ವಾಯುದೇವರು ಮಾಡಿಸ್ತಾರಲ್ಲ, ಅವರು ಮಾಡೋ ಅನುಸಂಧಾನವೇ ಬೇರೆ, ನಾವು ಮಾಡೋದೇ ಬೇರೆ. ನಮ್ಮ ಕಣ್ಣಿಗೆ ಏನು ಕಾಣುತ್ತೋ ಅಷ್ಟನ್ನು ಮಾಡ್ತೇವೆ. ಸ್ವಲ್ಪ ಸ್ವಲ್ಪ ಭಕ್ತಿ ಬಂದರೆ ಸರಿ, ಹರಿವಾಯು ಗುರುಗಳ ಅನುಗ್ರಹದಿಂದ. ಇಲ್ಲದೇ ಇದ್ದರೆ ಇಲ್ಲ. ಹಾಗೇ ಯಾಂತ್ರಿಕವಾಗಿ ಮಾಡಿ ಮುಗಿಸುವವರು ಬಹಳ. ರಾಘವೇಂದ್ರ ಸ್ವಾಮಿಗಳು ಎಚ್ಚರವನ್ನು ಕೊಡ್ತಾರೆ. ನಾವು ಕರ್ಮಗಳನ್ನು ಮಾಡ್ತೇವೆ ಅಂದರೆ ನಮ್ಮಲ್ಲಿ ಕರ್ಮಗಳನ್ನು ಮಾಡಿಸುವುದಕ್ಕೆ ವಾಯುದೇವರು ಪ್ರೇರಕರಾಗಿರ್ತಾರೆ. ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಮನಸ್ಸಿನಲ್ಲಿ ಸ್ಕಂದ ಇಂದ್ರರು, ಗರುಡಶೇಷ ರುದ್ರರು, ನಮ್ಮ ಪಂಚಜ್ಞಾನೇಂದ್ರಿಯಗಳಲ್ಲಿ ಸೂರ್ಯಾದಿ ದೇವತೆಗಳು ಪಂಚಕರ್ಮೇಂದ್ರಿಯಗಳಲ್ಲಿದ್ದಾರೆ. ದಕ್ಷ ಪ್ರಜಾಪತಿ ಮೊದಲಾದ ದೇವತೆಗಳು, ಆ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಾಭಿಮಾನಿ ದೇವತೆಗಳು, ಮನೋಭಿಮಾನಿ ದೇವತೆಗಳು, ಬುದ್ಧಿಭಿಮಾನಿನಿ ಸರಸ್ವತಿ, ಇವರೆಲ್ಲರಲ್ಲಿ ಅಂತರ್ಯಾಮಿಯಾಗಿ ಇದ್ದು ಮುಖ್ಯಪ್ರಾಣದೇವರು ಕಾರ್ಯವನ್ನು ಮಾಡಿಸ್ತಾರೆ. ಯಾವ ಕಾರ್ಯಗಳನ್ನು ಮಾಡಿಸ್ತಾರೆ? ಅವ್ರದ್ದೇನು ಡಿಪಾರ್ಟ್ಮೆಂಟು, ಎಷ್ಟು ಕಾರ್ಯಗಳನ್ನು ಹಂಚಿಕೊಂಡಿದ್ದಾರೆ? ರಾಘವೇಂದ್ರ ಸ್ವಾಮಿಗಳಂತಾರೆ, ಸರ್ವಕರ್ಮಕರ್ತ, ಸರ್ವಕರ್ಮ ಕಾರಯಿತ್ರ. ಒಂದು ಎರಡು ಕರ್ಮಗಳನ್ನು ಮಾಡುವವರು, ಮಾಡಿಸುವವರಲ್ಲ, ತಾವು ಎಲ್ಲ ಕರ್ಮಗಳನ್ನು ಸ್ವತಃ ಮಾಡ್ತಾರೆ. ನಮ್ಮ ಯೋಗ್ಯತೆಗೆ ಅನುಗುಣವಾಗಿ, ಅರ್ಥಾತ್ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರವರಿಂದ ಮಾಡಿಸ್ತಾರೆ. ಕೇವಲ ಮಾನವರಿಗೆ ಅಂತ ಅರ್ಥದಲ್ಲಿ ಅಲ್ಲ. ನಮ್ಮ ಯೋಗ್ಯತೆ ಅಂದರೆ ದೇವತೆಗಳಿರಬಹುದು, ಮಾನವರಿರಬಹುದು, ದಾನವರಿರಬಹುದು. ಅವರವರ ಯೋಗ್ಯತೆಗೆ ತಕ್ಕಂತೆ ಅವರೆಲ್ಲರ ಕರ್ಮವನ್ನು, ನಮ್ಮೆಲ್ಲರ ಕರ್ಮವನ್ನು ತಾವು ಒಳಗೆ ಮಾಡಿ ನಮ್ಮಿಂದ ಮಾಡಿಸುವಂತಹ ಮಹಾನುಭಾವರು ಮುಖ್ಯಪ್ರಾಣದೇವರು. ಇನ್ನೊಂದು ಭಾವ ಸರ್ವಕರ್ಮಕರ್ತ ಎಂಬ ರಾಘವೇಂದ್ರ ಸ್ವಾಮಿಗಳವರ ಮಾತಿಗೆ ವೇದೋಕ್ತವಾದ ಸಕಲ ಕರ್ಮಗಳನ್ನೂ ಮಾಡುವವರು ವಾಯುದೇವರು. ಶ್ರೀಮದಾಚಾರ್ಯರು ತೃತೀಯಾಧ್ಯಾಯದಲ್ಲಿ ಅನುವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಅದನ್ನು ವಿವರಣೆ ಮಾಡ್ತಾ ಟೀಕಾಕೃತ್ಪಾದರು ಸ್ಪಷ್ಟವಾಗಿ ಹೇಳುತ್ತಾರೆ. ಸುಧಾ ಗ್ರಂಥದಲ್ಲಿ, ಶ್ರೀಮನ್ಯಾಯ ಸುಧಾ ಗ್ರಂಥದಲ್ಲಿ, ದೇವತೆಗಳೇ ವೇದೋಕ್ತವಾದಂತಹ ಸಕಲ ಕರ್ಮಗಳನ್ನು ಮಾಡುವವರು. ಅರ್ಧಮೇವ ಮುನಯಃ, ವೇದೋಕ್ತವಾದ ಸಕಲ ಕರ್ಮಗಳನ್ನು ಮಾಡುವುದಕ್ಕೆ ಮುನಿಗಳಿಗೆ ಆಗುವುದಿಲ್ಲ. ಅರ್ಧ ಮಾಡ್ತಾರೆ, 50 ಭಾಗ ಮಾಡ್ತಾರೆ, ಇನ್ನು 50 ಭಾಗ ಮಾಡಲಿಕ್ಕಾಗೋದಿಲ್ಲ. ದಶಾಂಶತೋ ಮನುಷ್ಯ, 10% ಮಾತ್ರ ಮನುಷ್ಯರು ಮಾಡ್ತಾರೆ, ಇನ್ನು 90% ಕರ್ಮಗಳನ್ನು ಮಾಡಲಿಕ್ಕೆ ಮನುಷ್ಯರಿಗೆ ಆಗುವುದಿಲ್ಲ. ಅನೇಕ ಮಹನೀಯರು ಅರ್ಥ ಮಾಡಿಕೊಳ್ಳಬೇಕು. ಅನೇಕ ಸಜ್ಜನರು ಬೆಳಗ್ಗೆಯಿಂದ ರಾತ್ರಿಯವರೆಗೆ ಸ್ನಾನ ಸಂಧ್ಯಾ ವಂದನಾದಿ ಕರ್ಮಗಳನ್ನು ವ್ಯವಸ್ಥಿತವಾಗಿ ಶುದ್ಧವಾದ ರೀತಿಯಲ್ಲಿ ಮಾಡುತ್ತಾರೆ, ಅಭಿನಂದನೆಗೆ ಪಾತ್ರರು. ಆದರೆ ಜೊತೆಗೆ ನಾವೆಲ್ಲ ಕರ್ಮಗಳನ್ನು ಚಾಚೂ ತಪ್ಪದೇ ಮಾಡ್ತೇವೆ, ಇನ್ನೇನು ಉಳಿದೇ ಇಲ್ಲ ಅನ್ನೋ ಭಾವನೆ ಒಂದೇನಾದರೂ ಜೊತೆಗೆ ಸೇರಿದರೆ ಮಾತ್ರ ಅದು ಸರಿಯಾದದ್ದಲ್ಲ. ಟೀಕಾಕೃತ್ಪಾದರಂತಾರೆ, ದಶಾಂಶತೋ ಮನುಷ್ಯ, 10% ಮಾಡೋದಕ್ಕೆ ನಮಗೆ ಸಾಧ್ಯವಾಗತ್ತೆ, ಪೂರ್ಣವಾಗಿ ಮಾಡಲಿಕ್ಕೆ ನಮಗಾಗೋದಿಲ್ಲ ವಿಹಿತ ಕರ್ಮಗಳನ್ನು.
ಈ ಪರಿಸ್ಥಿತಿ ನಮ್ಮದಾಗಿದೆ. ಹೀಗಿರುವಾಗ ಪೂರ್ಣವಾಗಿ ಮಾಡುವವರು ಹಾಗಾದರೆ ದೇವತೆಗಳು. ವಾಯುದೇವರು ದೇವತೋತ್ತಮರು. ದೇವತೋತ್ತಮರಾದ ವಾಯುದೇವರು ಹಾಗಾದರೆ ಪರಿಪೂರ್ಣವಾಗಿ ವೇದೋಕ್ತ ಕರ್ಮಗಳನ್ನು ಮಾಡುವಂತಹ ಮಹಾನುಭಾವರು, ಸರ್ವಕರ್ಮಕರ್ತರ. ಆ ವೇದೋಕ್ತವಾದ ಸರ್ವಕರ್ಮಗಳನ್ನು ವಾಯುದೇವರು ಮಾಡುವಾಗಲೂ ಕೂಡ ಹೇಗೆ ಮಾಡ್ತಾರೆ? ಪರಮಭಕ್ತಿಪೂರ್ವಕವಾಗಿ ಮಾಡ್ತಾರೆ. ಅವರಿಗೆ ಭಕ್ತಿ ಅಂತ ಹೆಸರು. ಮೋಕ್ಷ ಸಾಧನವಾದ ಭಕ್ತಿಯನ್ನು ನಮ್ಮೆಲ್ಲರಿಗೆ ನೀಡುತ್ತಾರೆ. ಆದ್ದರಿಂದ ಭಕ್ತಿ ಅನ್ನೋ ಹೆಸರಿನ ವಾಯುದೇವರ ಒಂದು ರೂಪ ಇದೆ. ಮುಕ್ತಿಪ್ರದ ಭಕ್ತಿನಾಮಕ ಅಂತ. ಹೀಗಾಗಿ ಅವರಿಗೆ ಭಕ್ತಿ ಇದೆ ಅಂತೇನು ಹೇಳೋದು? ಅಪಾರವಾದ ಭಕ್ತಿ. ಜ್ಞಾನ ಹಾಗೂ ಸ್ನೇಹಗಳು ಸೇರಿದರೆ ಭಕ್ತಿ. ಅವರಿಗಿರೋ ಜ್ಞಾನ ಅಪಾರವಾದ ಜ್ಞಾನ. ಹೀಗಾಗಿ ಅದಕ್ಕೆ ತಕ್ಕಂತೆ ಸ್ನೇಹವೂ ಅವರಲ್ಲಿ ಅಪಾರವಾಗಿದೆ. ಅಂತಹ ಭಕ್ತಿಪೂರ್ವಕವಾಗಿ ಕರ್ಮಗಳನ್ನು ಮಾಡುತ್ತಾರೆ. ನೋಡಿ, ಎಲ್ಲ ಕರ್ಮಗಳನ್ನು ಮಾಡುತ್ತಾರೆ. ವೇದೋಕ್ತವಾದ ಸಕಲ ಕರ್ಮಗಳನ್ನು, ಶಾಸ್ತ್ರೋಕ್ತವಾದ ಸಕಲ ಕರ್ಮಗಳನ್ನು, ವೇದದಲ್ಲಿ ಹೇಳಿದ್ದು, ಮಹಾಭಾರತದಲ್ಲಿ ಹೇಳಿದ್ದು ಇತ್ಯಾದಿ ಸಕಲ ವಿಹಿತ ಕರ್ಮಗಳನ್ನೂ ಕೂಡ. ಈಗೆಲ್ಲ ಕೇಳ್ತಾ ಇದ್ದೀರಿ ಅನ್ನದಾನಾದಿಗಳನ್ನು. ಎಲ್ಲ ಕರ್ಮಗಳನ್ನು ಮಾಡುತ್ತಾರೆ ವಾಯುದೇವರು. ಇಂಥದನ್ನು ಮಾಡೋದಿಲ್ಲ ಅಂತಿಲ್ಲ. ವಿಹಿತವಾದ ಸಕಲ ಕರ್ಮಗಳನ್ನೂ ಮಾಡ್ತಾರೆ. ಒಂದೊಂದು ಕರ್ಮಗಳನ್ನು ಮಾಡುವಾಗಲೂ ಅನಂತ ಭಕ್ತಿಪೂರ್ವಕವಾಗಿ ಮಾಡ್ತಾರೆ. ಅಷ್ಟು ಶ್ರದ್ಧೆಯಿಂದ ಮಾಡ್ತಾರೆ. ಒಂದೇ ಒಂದು ಮಂಗಳಾರತಿ ಇರ್ಬೋದು, ನಾವು ಮಂಗಳಾರತಿಯನ್ನು ಮಾಡ್ಬೋದು. ನಮಗಿಂತಲೂ ಉತ್ತಮರಾದ ಜ್ಞಾನಿಗಳು ಮಂಗಳಾರತಿ ಮಾಡ್ತಾರೆ, ದೇವತೆಗಳು ಮಾಡ್ತಾರೆ, ವಾಯುದೇವರು ಮಾಡ್ತಾರೆ. ಪುಣ್ಯ ಸಮಾನ ಅಲ್ಲ. ಕಾರಣ ನಮಗಿರೋ ಭಕ್ತಿ ಬಹಳ ಸ್ವಲ್ಪ, ಒಂದು ಪರಮಾಣುವಿನಷ್ಟು ಭಕ್ತಿ ಇರ್ತದೆ. ನಮಗಿಂತಲೂ ಉತ್ತಮರಾದ ಜ್ಞಾನಿಗಳಿಗೆ ಇನ್ನೂ ವಿಶಿಷ್ಟವಾದಂತಹ ಭಕ್ತಿ, ದೇವತೆಗಳಿಗೆ ಅದಕ್ಕಿಂತಲೂ ಉತ್ತಮವಾದ ಭಕ್ತಿ, ಅನಂತವಾದ ಭಕ್ತಿಯಿಂದ ವಾಯುದೇವರು ಅದೇ ಒಂದು ಮಂಗಳಾರತಿಯನ್ನು ಮಾಡಿದರೆ, ಶ್ರೀಮದ್ ಆಚಾರ್ಯರು ಒಂದು ಆರತಿಯನ್ನು ಎತ್ತಿದರೆ ಅದಕ್ಕೆ ಬರುವಂತಹ ಪುಣ್ಯವೇ ಬೇರೆ. ನಮಗೂ ಒಂದು ಪುಣ್ಯ ಬಂತು, ಅವ್ರಿಗೂ ಒಂದು ಪುಣ್ಯ ಬಂತು ಅಂತ ತಿಳಿಯೋದಲ್ಲ. ಅವರು ಮಾಡಿದ ಆ ಕರ್ಮದಿಂದ ಅವರಿಗೆ ಬರೋ ಪುಣ್ಯವೇ ಅಷ್ಟು ಅದ್ಭುತವಾದ ಪುಣ್ಯ. ಯಾಕೆಂದರೆ ಅಷ್ಟು ಭಕ್ತಿ, ಅಷ್ಟು ಜ್ಞಾನ, ಅಷ್ಟು ನಿಷ್ಕಾಮವಾಗಿ ಮಾಡ್ತಾರೆ. ಹೀಗಾಗಿ ಆ ಪುಣ್ಯ ಎಲ್ಲ ಪರಮಾತ್ಮನ ಮಹಾಪ್ರೀತಿಗೆ ಸಾಧನ, ಮೋಕ್ಷದಲ್ಲಿ ಅವರಿಗೆ ಆನಂದಾತಿಶಯಕ್ಕೆ ಸಾಧನವಾದದ್ದು. ಯಾವ ಕಾಮನೆಯೂ ಇಲ್ಲದೇ ಇದ್ದಂತೆ ಮಾಡುತ್ತಾರೆ. ಆರಾಧಿತೋ ಯೋ ಬ್ರಹ್ಮಾದ್ಯೈ ಭಕ್ತಿಜ್ಞಾನದಯಾದಿಭಿ ಕಿಂ ತಸ್ಯ ಕಾಮುಕಜನೈ ಕೃತಯಾ ಪರಿಚರ್ಯಯ. ಯಾವ ಅಪೇಕ್ಷೆ ಇಲ್ಲದೆ ಶುದ್ಧವಾದ ಭಕ್ತಿ ಜ್ಞಾನಾದಿ ಪುರಸ್ಸರವಾಗಿ ಮಾಡುವಂತಹ ಕರ್ಮಗಳಿಂದ ಪರಮಾತ್ಮ ಅತ್ಯಂತ ಪ್ರಸನ್ನನಾಗ್ತಾನೆ. ಆ ರೀತಿ ಕರ್ಮಗಳನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡುವ ಮಹಾನುಭಾವರು ವಾಯುದೇವರು. ಹೀಗೆ ಸರ್ವಕರ್ಮಕರ್ತ. ಅಂತಹ ಭಕ್ತಿ, ಅಂಥ ವೈರಾಗ್ಯ, ಅಂಥ ಶ್ರದ್ಧೆಯಿಂದ ನಿಷ್ಕಾಮವಾಗಿ ಆ ಪರಮಾತ್ಮನ ಪ್ರೀತಿಗಾಗಿ ಸರ್ವಕರ್ಮಗಳನ್ನು ಮಾಡತಕ್ಕಂತಹ ಮಹಾನುಭಾವರು ನಮ್ಮ ಶ್ರೀಮದ್ ಆಚಾರ್ಯರು, ನಮ್ಮ ಅಂತರ್ಯಾಮಿಯಾಗಿದ್ದು ಅವರು ನಮ್ಮಿಂದ ಕರ್ಮವನ್ನು ಮಾಡಿಸ್ತಾರೆ ಅನ್ನುವ ಅನುಸಂಧಾನ ಮಾಡಿಯಪ್ಪ ಅಂತ ಭಕ್ತರಿಗೆ ಉಪದೇಶ ಮಾಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳವರು. ಸರ್ವಕರ್ಮಕರ್ತ. ತಾವಷ್ಟು ಕರ್ಮಗಳನ್ನು ಮಾಡಿ ಕೂಡ್ಬೋದಾಗಿತ್ತಲ್ಲ, ಅವರಿಗೆ ಏನು ಕಡಿಮೆ ಇದೆ? ಅವರು ಮಾಡಿದ ಕರ್ಮಗಳಿಂದ ಅವರಿಗೆ ಸಿಗೋ ಆನಂದ ಅಪರಂಪಾರ ಆನಂದ, ಅನಂತ ಆನಂದವನ್ನು ಅನುಭವಿಸುವ ಮಹಾ ಸೌಭಾಗ್ಯ ಇದ್ದಾಗ ಸಾಕು, ಏನು ಕೊರತೆ ಇದೆ ಅಂತ ಸುಮ್ಮನೆ ಇರಬಹುದಾಗಿತ್ತು. ಸರ್ವಕರ್ಮಕಾರಯಿತ್ರ. ನಮ್ಮ ಮೇಲಿನ ಪ್ರೀತಿಯಿಂದ, ಅನುಗ್ರಹ ಬುದ್ಧಿಯಿಂದ, ವಾತ್ಸಲ್ಯದಿಂದ ಪರಮಾತ್ಮನ ಆಜ್ಞೆ ಇದೆ ಎನ್ನುವುದಕ್ಕೋಸ್ಕರ ನಮ್ಮೆಲ್ಲರಲ್ಲಿದ್ದು ಸತ್ಕರ್ಮಗಳನ್ನು ಮಾಡಿಸ್ತಾರೆ. ಹೀಗಾಗಿ ನಾವು ಇವತ್ತೇನಾದರೂ ಧರ್ಮ ಮಾರ್ಗದಲ್ಲಿದ್ದೇವೆ, ಏನಾಹಮಿಹ ದುರ್ಮಾರ್ಗಾದುದ್ಧತ್ಯಾಭಿನಿವೇಶಿತಃ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೇ ಪೂರ್ಣಪ್ರಜ್ಞಂ ನಮಾಮ್ಯಹಂ. ನಾವು ಸತ್ಕರ್ಮಗಳನ್ನು ಮಾಡ್ತಾ ಇದ್ದೇವೆ ಅಂದರೆ ವಾಯುದೇವರ ಅನುಗ್ರಹದಿಂದ. ಈ ಅನುಸಂಧಾನವನ್ನು ಮಾಡಿ ಒಬ್ಬರಲ್ಲ, ಇಬ್ಬರಲ್ಲ, ಜಗತ್ತಿನಲ್ಲಿರುವ ಅನಂತ ಸಜ್ಜನರಿಂದ ಸತ್ಕರ್ಮಗಳನ್ನು ಮಾಡಿಸ್ತಾರೆ. ಅಸಜ್ಜನರಿಂದ ಅಸತ್ಕರ್ಮಗಳನ್ನು ಅವರ ಯೋಗ್ಯತೆಗೆ ಅನುಗುಣವಾಗಿ ಮಾಡಿಸುವವರು ವಾಯುದೇವರೇ. ಮಾಡಿಸಿ ಅವರಿಗೆ ದುರ್ಗತಿಯನ್ನು ಕೊಡಿಸಬೇಕು ಅಂತ ದೇವರ ಆಜ್ಞೆ ಇದೆ.
ಆ ಕಾರ್ಯವನ್ನು ಮಾಡಿದರೂ ವಾಯುದೇವರಿಗೆ ಬರೋದು ಪುಣ್ಯವೇ. ಹರಿಯಾಜ್ಞಾಕರಣಾದೇವ ಪುಣ್ಯಮೇ ವಿರವಾಪ್ಯತೆ. ಅವರವರಿಗೆ ಯೋಗ್ಯವಾದಂತಹ ಕರ್ಮಗಳನ್ನು ಮಾಡಿಸಿ ಅವರಿಗೆ ಯೋಗ್ಯವಾದ ಗತಿಯನ್ನು ಕೊಡ್ತಾರೆ. ಸಜ್ಜನರಿಗೆ ಉತ್ತಮವಾದಂತಹ ಗತಿಯನ್ನು ನೀಡಿಸ್ತಾರೆ. ನೀಡುವಂತೆ ಕರ್ಮಗಳನ್ನು ಮಾಡಿಸಿ ಅನುಗ್ರಹ ಮಾಡುತ್ತಾರೆ ಎಂಬುದಾಗಿ ಅನುಸಂಧಾನ ಮಾಡಿ ಇಂತಾರೆ ರಾಘವೇಂದ್ರ ಸ್ವಾಮಿಗಳು. ಸರ್ವಕರ್ಮ ಕರ್ತ ಸರ್ವಕರ್ಮ ಕಾರಯಿತ್ರ ಸರ್ವಕರ್ಮ ಸ್ವಾಮಿನ ಸರ್ವಕರ್ಮ ಸಮರ್ಪಕೇಣ. ಕರ್ಮಗಳ ಸಮರ್ಪಣೆ, ಪ್ರತಿಯೊಂದು ಕರ್ಮಗಳನ್ನು ಸಮರ್ಪಣೆ ಮಾಡಿ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಏನು ಆ ಪ್ರತಿಯೊಂದು ಕರ್ಮ ಅನ್ನೋದರ ಅರ್ಥವೇ ನಮಗಾಗುವುದಿಲ್ಲ. ಯಾಕೆ? ಅರ್ಥವಾಗ್ಬೋದಲ್ಲ. ಒಂದು ಕರ್ಮ, ಯಜ್ಞ ಒಂದು ಕರ್ಮ, ನಿಜ. ಯಜ್ಞ ಅನ್ನೋದೊಂದು ಕರ್ಮ. ಆ ಕರ್ಮದ ಆದಿ ಮಧ್ಯ ಅಂತ್ಯದಲ್ಲಿ ಸಮರ್ಪಣೆ ಮಾಡಿ, ಬರೇ ಕೊನೆಗೆ ಸಮರ್ಪಣೆ ಮಾಡಬೇಡಿ ಅಂತಾರೆ ಗೀತೆಯಲ್ಲಿ, ಗೀತಾ ತಾತ್ಪರ್ಯದಲ್ಲಿ. ಕೊನೆಗೆ ಮಾತ್ರ ಸಮರ್ಪಣೆ ಮಾಡಿದರೆ ತ್ರೈವಿದ್ಯರು ಅಂತಾಗ್ತಾರೆ. ನಿಜವಾದ ಭಾಗವತರು ಭಗವದ್ಭಕ್ತರು ಅಂತಾಗಬೇಕಾದರೆ ಆದಾವಂತೇಚ ಮಧ್ಯೇಚ, ಆದಿ ಮಧ್ಯ ಅಂತ್ಯದಲ್ಲಿಯೂ ಭಗವಂತನ ಕರ್ತೃತ್ವವನ್ನು ಚಿಂತನೆ ಮಾಡಿ ದೇವರಿಗೆ ಅರ್ಪಿಸಿ ಅಂತ. ಸರಿ, ಇದು ಯಜ್ಞ ಅನ್ನೋದನ್ನು ಒಂದು ಕರ್ಮ ಅಂತ ಇಟ್ಕೊಂಡ್ರೆ ಸರಿ. ಯಜ್ಞದೊಳಗೆ ಕೆಲವು ಅವಾಂತರ ಕರ್ಮಗಳಿವೆ. ಆಚಮನ ಇದೊಂದು ಕರ್ಮ, ಹೌದೋ ಅಲ್ವೋ? ಆ ಕರ್ಮಕ್ಕೂ ಆದಿ ಮಧ್ಯ ಹಂತದಲ್ಲಿ ದೇವರಿಗೆ ಸಮರ್ಪಣೆ ಮಾಡಬೇಕಲ್ವ? ಹಾಗಾದರೆ ಆಗತ್ತಾ? ಕೆ ಕೃಷ್ಣಾರ್ಪಣಮಸ್ತು, ಶ ಕೃಷ್ಣಾರ್ಪಣಮಸ್ತು, ವಾಯ ಕೃಷ್ಣಾರ್ಪಣಮಸ್ತು, ಸ್ವಾಹ ಕೃಷ್ಣಾರ್ಪಣಮಸ್ತು. ಹೇಗಾಗತ್ತೆ? ನಮ್ಮಿಂದ ಆಗುವುದಿಲ್ಲ ಇದು. ಒಂದೊಂದು ಅಕ್ಷರದ ಉಚ್ಚಾರಣೆಯನ್ನು ಒಂದೊಂದು ಕರ್ಮ ಅಂತ ಹಿಡಿದರೆ ಆ ಕರ್ಮವನ್ನು ಸಮರ್ಪಣೆ ಮಾಡಬೇಕಲ್ವಾ? ಹೀಗೆ ಆಲೋಚನೆ ಮಾಡ್ತಾ ಹೋದರೆ ಬಹಳ ಕಷ್ಟ ಇದೆ. ಅದು ನಮ್ಮ ಯೋಗ್ಯತೆಯೇ ಅಲ್ಲ. ಆದರೆ ವಾಯುದೇವರಿಗೆ ಅದು ಅಸಾಧ್ಯ ಅಲ್ಲ. ಇದೇನು, ಈ ಕಡೆಗೆ ಉಚ್ಚಾರಣೆಯನ್ನು ಮಾಡಬೇಕು, ಆ ಕಡೆಗೆ ಸಮರ್ಪಣೆಯನ್ನು ಮಾಡಬೇಕು. ಎರಡೂ ಕೆಲಸ ಒಂದೇ ಹೊತ್ತಿಗೆ, ಎರಡಲ್ಲ ಅನಂತ ಕೆಲಸ ಒಂದೇ ಹೊತ್ತಿಗೆ ಮಾಡ್ತಾರವರು. ಅನಂತಾನಂತ ಜೀವರಾಶಿಗಳಿಗೆ ಏಕಕಾಲಕ್ಕೆ ಎಲ್ಲರಿಂದಲೂ ಶ್ವಾಸೋಚ್ಛ್ವಾಸ ಮಾಡಿಸಬೇಕು. ಹೇಗೆ? ಅನಂತಾನಂತ ಜೀವರಾಶಿಗಳೆಲ್ಲ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಗಳಿಂದ ಪಡೆಯುವ ಜ್ಞಾನಗಳು ಹಾಗೂ ಕರ್ಮಗಳು ಇವುಗಳೆಲ್ಲವನ್ನು ಆ ದೇವತೆಗಳಿಗೂ ಪ್ರೇರಿಸಿ ಆ ಜ್ಞಾನವನ್ನು ಕೊಡಬೇಕು, ಅವರಿಗೆ ಆ ಕರ್ಮಗಳನ್ನು ಮಾಡಿಸಬೇಕು. ಹೇಗೆ? ಎಲ್ಲ ಜಡ ಪದಾರ್ಥಗಳಲ್ಲಿಯೂ ಅಂತರ್ಯಾಮಿಗಳಾಗಿದ್ದು ನಿಯಾಮಕರಾಗಿದ್ದು ಅವುಗಳ ಗುಣಧರ್ಮಗಳನ್ನೆಲ್ಲ ನಿಯಂತ್ರಣ ಮಾಡಬೇಕು. ಹೇಗೆ? ವೇದೋಕ್ತವಾದ ಎಲ್ಲ ಗುಣಗಳ ಉಪಾಸನೆಯನ್ನು, ಮಹಾಭಾರತೋಕ್ತವಾದ ಗುಣಗಳನ್ನು, ಅಲ್ಲಿಯೂ ಹೇಳದೆ ಸಂಪ್ರದಾಯದಿಂದ ಬಂದ ಗುಣಗಳನ್ನೆಲ್ಲ ವಾಯುದೇವರು ಉಪಾಸನೆ ಮಾಡಬೇಕು. ಅದು ಹೇಗೆ? ಯಾವಾಗ ಆಗತ್ತೆ ಆವಾಗ ಅಷ್ಟಷ್ಟು ಮಾಡೋ. ಬಟ್ ಇಡೀ ತಮ್ಮ ಜೀವನದಲ್ಲಿ ಒಂದು ಟೈಮ್ ಟೇಬಲ್ ಮಾಡಿಕೊಂಡು, ದಿನಚರಿ ಮಾಡಿಕೊಂಡು, ಒಂದೊಂದು ದಿವಸ ಬುಧವಾರ ಒಂದು, ಸೋಮವಾರ ಒಂದು, ಹೀಗೇನೇನೋ ಒಂದೊಂದು ವ್ಯವಸ್ಥೆ ಮಾಡಿಕೊಂಡು ಉಪಾಸನೆ ಮಾಡ್ತಾರೆ ಅಂತಾನೆ ರಾಘವೇಂದ್ರ ಸ್ವಾಮಿಗಳಂತಾರೆ. ಹಾಗೆಲ್ಲ ತಿಳಿಬೇಡಿ. ಸರ್ವತ್ರ ಸರ್ವದಾ ಸರ್ವಾಕಾರ ಸರ್ವಾಧಾರ ಸರ್ವೋತ್ಪಾದಕ ಸರ್ವದಾ ಪರಮಾತ್ಮ ಎಲ್ಲ ಹೊತ್ತಿಗೂ ಎಲ್ಲ ಕಡೆಗೂ ಸರ್ವಾಕಾರನಾಗಿದ್ದಾನೆ ಇತ್ಯಾದಿಯಾಗಿ. ಮುಕ್ತಿಯಲ್ಲಿದ್ದಾಗ ಹೇಗೆ ನಿರಂತರವಾಗಿ ಭಗವಂತನ ಚಿಂತನೆ ಇದೆ, ಹಾಗೆ ವಾಯುದೇವರಿಗೆ ಸಂಸಾರದಲ್ಲಿರುವಾಗ ಇಲ್ಲ ಅಂತ ಶ್ರೀಮದಾಚಾರ್ಯರು ತಿಳಿಸಿದ್ದಾರೆ. ಆಲೋಚನೆ ಮಾಡಿದಾಗ ಅವರಿಗೆ ಉಂಟು, ಇನ್ನುಳಿದ ಹೊತ್ತಿನಲ್ಲಿ ಇಲ್ಲ ಅಂತ. ಆದರೆ ಆ ಭಗವಂತನ ಉಪಾಸನೆಯನ್ನು ಮಾಡಬೇಕು ಅಂತನ್ನುವ ಸಂಕಲ್ಪವನ್ನು ಅವರು ಮಾಡಿದಾಗೆಲ್ಲ, ಆಲೋಚನೆ ಮಾಡಿದಾಗೆಲ್ಲ ಅವರಿಗಿಷ್ಟೆಲ್ಲ ಅನುಸಂಧಾನ ಬರುವುದಕ್ಕೆ ಸಾಧ್ಯ ಇದೆ. ಸರ್ವಾಕಾರ ಸರ್ವಾಧಾರ ಸರ್ವಾಶ್ರಯ ಸರ್ವೋತ್ಪಾದಕ ಸರ್ವಪಾಲಕ ಸರ್ವಸಂಹಾರಕ ಸರ್ವನಿಯಾಮಕ ಸರ್ವಪ್ರೇರಕ. ಶಬ್ದ ಸಣ್ಣದು, ಸರ್ವ ಅಂದರೆ ಅದರ ಅರ್ಥ ಎಷ್ಟು ದೊಡ್ಡದಿದೆ. ಜಗತ್ತಿನೊಳಗಿರುವ ಅನಂತ ಜೀವರಾಶಿಗಳು, ಅವರ ಅನಂತ ಕರ್ಮಗಳು, ಅವರ ಅನಂತ ಮನೋವೃತ್ತಿಗಳು, ಆ ಅನಂತ ಕರ್ಮಗಳ ಅಭಿಮಾನಿಗಳು, ಆ ಒಬ್ಬೊಬ್ಬರ ಮತ್ತೆ ಅನಂತ ಕರ್ಮಗಳು. ಇದು ಅಪರ್ಯವಸಿತ ಪರಂಪರೆ. ಅನಂತ ಜಲಪರ ಪೃಥ್ವಿ ಜಲ ಮೊದಲಾದವುಗಳ ಪರಮಾಣುಗಳು, ಆ ಒಂದೊಂದು ಪರಮಾಣುಗಳಲ್ಲಿರುವ ಅನಂತ ಭಾಗಗಳು, ಅಲ್ಲಿರುವ ಪರಮಾತ್ಮನ ರೂಪಗಳು, ಆ ಭಗವಂತನ ಒಂದೊಂದು ರೂಪಗಳಿಗೂ ಅನಂತ ಗುಣಗಳು, ಅನಂತ ಕ್ರಿಯೆಗಳು, ಅನಂತ ಅವತಾರಗಳು, ಅನಂತ ಅವಯವಗಳು, ಅವುಗಳಲ್ಲಿ ಇರುವಂತಹ ಮಹಾಮಹಿಮೆ ಜಗತ್ಸೃಷ್ಟೃತ್ವ, ಅವುಗಳೆಲ್ಲವೂ ಸರ್ವಾಕಾರ ಸರ್ವಾಧಾರ ಸರ್ವಾಶ್ರಯ ಸರ್ವೋತ್ಪಾದಕ ಸರ್ವಪಾಲಕ. ಇದನ್ನು ಚಿಂತನೆ ಮಾಡಬೇಕಾದರೆ ವಾಯುದೇವರಿಗೆ ಪರಮಾತ್ಮನ ಅನುಗ್ರಹದಿಂದ, ಯಸ್ತತ್ ಪ್ರಸಾದಾತ್, ಆ ಭಗವಂತನ ಪರಮಾನುಗ್ರಹದಿಂದ
ಸುಲಭವಾಗಿ ಸಾಧ್ಯ ಇದೆ, ಅಂಥವರಿಗೆ ಏಕಕಾಲಕ್ಕೆ ಎರಡನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ. ಹೀಗಾಗಿ ಆ ವಾಯುದೇವರು ಎಲ್ಲ ಕರ್ಮಗಳನ್ನು ಮಾಡುವಾಗಲೂ ನಿರಂತರವಾಗಿ ಕ್ಷಣ ಕ್ಷಣಕ್ಕೆ ಅಲ್ಲ, ಕ್ಷಣದೊಳಗಿನ ಅತಿ ಸೂಕ್ಷ್ಮ ಭಾಗಗಳಲ್ಲಿಯೂ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇರ್ತಾರೆ. ಪ್ರತ್ಯೇಕವಾಗಿ ಆ ಕರ್ಮಗಳನ್ನು ದೇವರ ಅಡಿದಾವರೆಗಳಲ್ಲಿ ಸಮರ್ಪಣೆ ಮಾಡುತ್ತಿರ್ತಾರೆ. ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರ ಚರಿತ್ರೆಯಲ್ಲಿ ಬರ್ತದೆ, ಸತ್ಯನಾಥ ಮಹಾತ್ಮ ರತ್ನಾಕರದಲ್ಲಿ. ತಮ್ಮ ಪ್ರತಿಯೊಂದು ದಿನಚರಿಯ ಕರ್ಮಗಳನ್ನು ಪ್ರತ್ಯೇಕವಾಗಿ ಗುರುಗಳಿಗೆ, ಸತ್ಯನಾಥರಿಗೆ, ಅವರ ಅಂತರ್ಯಾಮಿಯಾದ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದರಂತೆ. ವಾಯುದೇವರಿಗೆ ಸಮಾನವಾಗಿ ಅಂತ ಸರ್ವಥಾ ಹೇಳ್ತಾ ಇಲ್ಲ. ವಾಯುದೇವರ ಪರಮಾನುಗ್ರಹದಿಂದ ಯಥಾಶಕ್ತಿಯಾಗಿ ನಮಗಿಂತಲೂ ಬಹಳಷ್ಟು ಅಧಿಕವಾದ ರೀತಿಯಲ್ಲಿ ಒಟ್ಟು ದಿನಕ್ಕೊಂದು ಸಲ ಬೆಳಗ್ಗೆ ಸಾಯಂಕಾಲ ಗುರುಗಳಿಗೆ ನಮಸ್ಕಾರ ಮಾಡದಂತೆ ಒಂದೊಂದು ಕರ್ಮಗಳನ್ನು, ಒಂದು ಅರ್ಚನೆ ಮಾಡಿದರೆ, ತುಳಸಿ ಏರಿಸಿದರೆ ರಾಮದೇವರಿಗೆ ತುಳಸಿ ಏರಿಸುವ ಪುಷ್ಪವನ್ನು ಸಮರ್ಪಣೆ ಮಾಡುವ ಈ ಮಹಾ ಸೌಭಾಗ್ಯವನ್ನು ಕೊಟ್ಟ ಗುರುಗಳು, ಅವರಲ್ಲಿ ಅಂತರ್ಯಾಮಿಯಾದ ಶ್ರೀಮದಾಚಾರ್ಯರು, ರಾಮದೇವರೇ ಈ ಭಾಗ್ಯ ಕೊಟ್ಟದ್ದು ಅಂತ ಸಮರ್ಪಣೆ ಮಾಡೋದು. ಹೀಗೆ ಮಾಡ್ತಾ ಇದ್ದರು ಅಂತ ವರ್ಣನೆ ಇದೆ. ಹೀಗೆ ಗುರುಗಳ ಶ್ರೀಮದಾಚಾರ್ಯರ ಅನುಗ್ರಹಕ್ಕೆ ಪಾತ್ರರಾದ ಸತ್ಯಾಭಿನವರ ಮಹಿಮೆ ಹೀಗಿದ್ದರೆ, ಜಗದ್ಗುರುಗಳಾದಂತಹ ಸರ್ವಾಂತರ್ಯಾಮಿಗಳಾದ ಜೀವೋತ್ತಮರಾದ ಮಹಾನುಭಾವರ ಮಹಿಮೆ ಎಂಥದ್ದು, ಅದನ್ನು ರಾಯರು ನಮಗೆ ತಿಳಿಸಿಕೊಟ್ಟು ಪರಮೋಪಕಾರ ಮಾಡ್ತಾರೆ. ಹೀಗೆ ಅನುಸಂಧಾನ ಮಾಡಿ ಶ್ರೀಮದಾಚಾರ್ಯರನ್ನು ನೀವು ಕಾಣುವಾಗ ಈ ರೀತಿಯಲ್ಲಿ ಕಾಣಿ ಅಂತ ಕಣ್ಣು ತೆರೆದು ತೋರಿಸಿ ಉದ್ಧಾರ ಮಾಡಿದವರು ರಾಘವೇಂದ್ರ ಸ್ವಾಮಿಗಳು. ಹಾಗೆ ಆ ವಾಯುದೇವರ ಚಿಂತನವನ್ನು ಮಾಡಿ ಅಂತ ಶ್ರೀಮದಾಚಾರ್ಯರು, ಟೀಕಾಕೃತ್ಪಾದಾದಿ ಮಹನೀಯರು ತಮ್ಮ ಗ್ರಂಥಗಳಲ್ಲಿ ಹೇಳಿದ ವಿಷಯಗಳನ್ನೆಲ್ಲ ಸಾರ ಸಂಗ್ರಹವನ್ನು ತೆಗೆದು ಸುಲಭವಾಗಿ ಅನುಸಂಧಾನ ಮಾಡುವುದಕ್ಕೆ ಸುಲದ ಬಾಳೆಹಣ್ಣಿನಂತೆ ಕೈಯಲ್ಲಿ ಕೊಟ್ಟು ಉಪಕಾರ ಮಾಡಿದ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳವರು. ಹೀಗಾಗಿ ರಾಘವೇಂದ್ರ ಸ್ವಾಮಿಗಳವರ ಪ್ರೀತಿಯನ್ನು ನಾವು ಸಂಪಾದನೆ ಮಾಡಬೇಕಾದರೆ ರಾಘವೇಂದ್ರ ಸ್ವಾಮಿಗಳವರು ಉಪದೇಶ ಮಾಡಿದ ರೀತಿಯಲ್ಲಿ ವಾಯುದೇವರನ್ನು, ರಾಘವೇಂದ್ರ ಸ್ವಾಮಿಗಳವರು ಉಪದೇಶ ಮಾಡಿದ ರೀತಿಯಲ್ಲಿ ಆ ಭಗವಂತನನ್ನು ಪದೇ ಪದೇ ನಮ್ಮ ಶಕ್ತಿ ಅನುಸಾರ ನಾವು ಚಿಂತನ ಮಾಡಿ ಆ ಸರ್ವಕರ್ಮ ಕರ್ತೃವಾದ, ಸರ್ವಪ್ರೇರಕನಾದ, ಸರ್ವಾಂತರ್ಯಾಮಿಯಾಗಿ ಅನುಗ್ರಹ ಮಾಡುವ ವಾಯುದೇವರು, ಅವರಲ್ಲಿ ಅಂತರ್ಯಾಮಿಯಾಗಿರುವಂತಹ ಅನಂತ ಗುಣಪರಿಪೂರ್ಣನಾದಂತಹ ಸರ್ವದೋಷ ದೂರ ಅನಂತ ಉಪಕಾರಕನಾದ ಪರಮಾತ್ಮ, ಆ ಪರಮಾತ್ಮನ ಅನುಸಂಧಾನವನ್ನು ಮಾಡಿ ನಾವು ಸಮರ್ಪಣೆ ಮಾಡಬೇಕು. ಆಗ ನಾವು ಮಾಡಿದಂತಹ ಕರ್ಮಗಳು ಸಾರ್ಥಕವಾಗತ್ತೆ. ಗೀತಾ ವಿವೃತಿ ಮೊದಲಾದ ಗ್ರಂಥಗಳನ್ನು ಕರ್ಮಗಳನ್ನು ಮಾಡುವಾಗ ಹೇಳುವ ಮಂತ್ರಗಳ ಅರ್ಥವನ್ನು ಹೇಗೆ ತಿಳಿದುಕೊಳ್ಳಬೇಕು ಅಂತ ತಿಳಿಸೋದಕ್ಕೆ ಮಂತ್ರಾರ್ಥ ಮಂಜರಿಯನ್ನು ರಚನೆ ಮಾಡಿಕೊಟ್ಟು ಮಾರ್ಗದರ್ಶನ ಮಾಡಿ ಶ್ರೀಮದ್ ಆಚಾರ್ಯರು ಋಗ್ಭಾಷ್ಯದಲ್ಲಿ, ಟೀಕಾಕೃತ್ಪಾದರು ಋಗ್ಭಾಷ್ಯ ಟೀಕೆಯಲ್ಲಿ ಹೇಳಿದ ಎಲ್ಲ ವಿಷಯಗಳನ್ನು ತಿಳಿಯಾಗಿ ತಿಳಿಸಿಕೊಟ್ಟು ಮಂತ್ರಾರ್ಥಾನುಸಂಧಾನಪೂರ್ವಕವಾಗಿ ನೀವು ಯಜ್ಞಯಾಗಾದಿಗಳನ್ನು, ಸತ್ಕರ್ಮಗಳನ್ನು, ಸಂಧ್ಯಾವಂದನಾದಿಗಳನ್ನು ಮಾಡಿ ಅಂತ ತೋರಿಸಿಕೊಟ್ಟರು ರಾಯರು. ನಿಷ್ಕಾಮವಾಗಿ ಭಕ್ತಿಯಿಂದ ಆ ಕರ್ಮಗಳನ್ನು ಮಾಡಬೇಕು ಅಂತ ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದ್ ಆರಾಧನಮೇವ ಧರ್ಮ, ಕರ್ಮ ಮಾಡಲೇಬೇಕು, ನಿಷ್ಕಾಮವಾಗಿ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದನ್ನು ತಿಳಿಸಿಕೊಡುವುದಕ್ಕೆ ಗೀತಾ ವಿವೃತಿಯನ್ನು ರಚನೆ ಮಾಡಿಕೊಟ್ಟು ದೊಡ್ಡ ಅನುಗ್ರಹವನ್ನು ಮಾಡಿದ್ದಾರೆ. ಒಟ್ಟು ಸರ್ವಮೂಲಾದಿ ಗ್ರಂಥಗಳಲ್ಲಿ ಹೇಳಿದಂತಹ ವಾಯುದೇವರ ಭಗವಂತನ ಗುಣಗಳನ್ನು ಸಾಮಾನ್ಯವಾಗಿ ಆದರೂ ಅನುಸಂಧಾನಕ್ಕೆ ತಂದುಕೊಳ್ಳಿ ಅಂತ ಬೆಳಗ್ಗೆ ಎದ್ದಾಕ್ಷಣಕ್ಕೆ ಅನುಸಂಧಾನಕ್ಕೆ ತಂದುಕೊಳ್ಳಿ. ಅಂದರೆ ಇಡೀ ದಿನ ನಿಮ್ಮದು ಸಾರ್ಥಕವಾಗುತ್ತೆ. ಆ ವಾಯುದೇವರ ಭಗವಂತನ ಆ ಮಹಿಮೆಯೆಲ್ಲ ತಲೆ ತುಂಬ ತುಂಬಿಕೊಂಡು ಆಮೇಲೆ ಹಾಸಿಗೆಯಿಂದ ಎದ್ದು ಈಚೆಗೆ ಬಂದು, ಅರ್ಥಾತ್ ಅವತ್ತಿನ ದಿನಚರಿಯನ್ನು ಹಾಸಿಗೆಯಿಂದ ಎದ್ದು ಕಾಲು ತೊಳೆದು ಆದರೂ ಪ್ರಾತಃ ಸಂಕಲ್ಪ ಗದ್ಯವನ್ನು ಭಕ್ತಿಯಿಂದ ಹೇಳಿದರೆ ಇಡೀ ದಿನ ಮಂಗಲವಾಗ್ತದೆ. ಯಾಕೆಂದರೆ ವಾಯುದೇವರು ದೇವರು ಒಳಗೆ ಬಂದು ಕೂತಿರ್ತಾರೆ, ಯಾವಾಗಲೂ ಇದ್ದಾರೆ. ಆದರೆ ವಿಶೇಷ ಸನ್ನಿಹಿತರಾಗ್ತಾರೆ ಭಕ್ತಿಯಿಂದ ನಾವು ಅವರ ಸ್ಮರಣೆ ಮಾಡಿದರೆ. ನಮ್ಮ ದಿನ ಇಡೀ ಮಂಗಲ, ಪವಿತ್ರ, ಸತ್ಕರ್ಮಮಯವಾಗತ್ತೆ. ಆ ದೃಷ್ಟಿಯಲ್ಲಿ
ಇಂತಹ ಅನುಗ್ರಹವನ್ನು ಮಾಡಿಕೊಟ್ಟಿದ್ದರು. ಒಂದೇ ಎರಡೇ ರಾಘವೇಂದ್ರ ಸ್ವಾಮಿಗಳವರು ಮಾಡಿದ ಗ್ರಂಥಗಳು. ಪರಿಮಳ ಗ್ರಂಥವನ್ನು ರಚನೆ ಮಾಡಿ ಶ್ರೀಮನ್ಯಾಯ ಸುಧಾ ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ವಿದ್ವಾಂಸರಿಗೆ, ವಾಕ್ಯಾರ್ಥಾದಿಗಳನ್ನು ಮಾಡುವಂತಹ ವ್ಯಾಖ್ಯಾನಕಾರರಿಗೆ ಎಲ್ಲರಿಗೂ ಕೂಡ ಒಂದು ದೊಡ್ಡದಾದ ಆಹಾರವನ್ನು ನೀಡಿ ತತ್ವಜ್ಞಾನವನ್ನು ನೀಡಿದವರು. ತತ್ವಪ್ರಕಾಶಿಕ, ಭಾವದೀಪ, ಶ್ರೀಮದ್ ತಾತ್ಪರ್ಯ ಚಂದ್ರಿಕೆಗೆ ಪ್ರಕಾಶ, ಎಂಥೆಂತಹ ತರ್ಕತಾಂಡವಕ್ಕೆ ಇರುವ ನ್ಯಾಯದೀಪ, ಅತ್ಯದ್ಭುತವಾದ ಗ್ರಂಥ. ನೋಡುವುದಕ್ಕೆ ಪುಟ್ಟ ಗ್ರಂಥ, ಸಂಕ್ಷಿಪ್ತವಾದ ವ್ಯಾಖ್ಯಾನ, ಆದರೆ ತರ್ಕತಾಂಡವವನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೊರಟಂತಹ ಒಬ್ಬ ಪಂಡಿತನಿಗೆ, ವಿದ್ಯಾರ್ಥಿಗೆ ಅತ್ಯಂತ ಉಪಕಾರಿಯಾಗಿ ಆ ನ್ಯಾಯದೀಪ ನಮಗೆ ದಾರಿದೀಪವಾಗುತ್ತೆ ತರ್ಕತಾಂಡವವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ. ಹೀಗೆ ಒಂದೊಂದು ಗ್ರಂಥಗಳನ್ನು ಕೂಡ ಅತ್ಯದ್ಭುತವಾದ ರೀತಿಯಲ್ಲಿ ದೇವರಿಗೆ ಪೂಜೆಯನ್ನು ಮಾಡುವುದಕ್ಕೆ ಗಂಧವನ್ನು ಏರಿಸಬೇಕು. ಗಂಧ ಏರಿಸಬೇಕು. ಏನು ಗಂಧ ಏರಿಸಬೇಕು? ಬೇರೆ ಗಂಧವನ್ನಂತೂ ರಾಯರು ಸಮರ್ಪಣೆ ಮಾಡೇ ಇರ್ತಾರೆ ನಿತ್ಯದಲ್ಲಿ ತಾವು ಪೂಜೆ ಮಾಡುವಾಗ. ಜೊತೆಗೆ ಶ್ರೀಮನ್ಯಾಯ ಸುಧಾ ಪರಿಮಳ, ಈ ಪರಿಮಳ ಅನ್ನೋದೇ ಶ್ರೇಷ್ಠವಾದ ಸುಗಂಧ ದ್ರವ್ಯ. ಅದನ್ನೇ ದೇವರ ಪೂಜೆಯಲ್ಲಿ ಅವರು ಸಮರ್ಪಣೆ ಮಾಡ್ತಾರೆ. ದೇವರಿಗೆ ಆರತಿಯನ್ನು ಮಾಡಬೇಕು. ಆರತಿಯನ್ನು ಮಾಡುವುದಕ್ಕೆ ಭಾವದೀಪ, ನ್ಯಾಯದೀಪ, ಪ್ರಕಾಶ, ಹೀಗೆಲ್ಲ ಆ ದೀಪ ಪ್ರಕಾಶ ಅನ್ನುವ ಆ ಗ್ರಂಥಗಳೇ ಆ ಪರಮಾತ್ಮನಿಗೆ ಜೋಡು ದೀಪವಾಗಿಯೂ ಆರತಿಯಾಗಿಯೂ ಆ ಪರಮಾತ್ಮನ ಸೇವೆಗಾಗಿ ಅವರು ಸಮರ್ಪಣೆಯನ್ನು ಮಾಡ್ತಾರೆ. ದೇವರ ಎದುರಿನಲ್ಲಿ ನೃತ್ಯ ಸೇವೆ ಆಗಬೇಕು, ನೃತ್ಯ ಗೀತ ಎಲ್ಲ ಆಗಬೇಕು. ಹೀಗಾಗಿ ಆ ತರ್ಕತಾಂಡವಕ್ಕೆ ನ್ಯಾಯದೀಪ ಬರೆಯೋ ತಾಂಡವ ಮಾಡಿಸಿದವರು ವ್ಯಾಸರಾಜರು, ಮಹಾನುಭಾವರು. ಆ ವ್ಯಾಸರಾಜರು ಅವರು ತಾಂಡವದ ನೃತ್ಯ ಸೇವೆಯನ್ನು ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ವ್ಯಾಸರಾಜರ ಹಾಡುಗಳನ್ನು ಕೇಳಿ ಸ್ವಯಂ ನರ್ತನ ಮಾಡ್ತಾ ಇದ್ದಂತೆ ವ್ಯಾಸರಾಜರು ಶಾಲಿಗ್ರಾಮಗಳನ್ನು ಕುಟ್ತಾ ತಾಳ ಹಾಕ್ತಾ ಇದ್ದರು ಅಂತ ಕೇಳ್ತೇವೆ. ಹೀಗಾಗಿ ಕೃಷ್ಣನೇ ಅವರ ಎದುರಿಗೆ ನೃತ್ಯವನ್ನು ಮಾಡಿದ್ದಾನೆ. ಅಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ತರ್ಕತಾಂಡವದಂತಹ ಗ್ರಂಥವನ್ನು ಸಮರ್ಪಣೆ ಮಾಡಿದ ಮಹಾನುಭಾವರು ಅವರು. ಅದರ ಜ್ಞಾನ ಮಾಡಿಸಿಕೊಡುವ ಮೂಲಕ ನೃತ್ಯ ಸೇವೆಯನ್ನು ಸಮರ್ಪಣೆ ಮಾಡಿದವರು ರಾಘವೇಂದ್ರ ಸ್ವಾಮಿಗಳವರು. ಹೀಗೆ ವಿವಿಧ ಗ್ರಂಥಗಳ ಮೂಲಕವಾಗಿ ಸೇವೆಯನ್ನು ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳವರು ಪರಮಾತ್ಮನ ವಾಂಗ್ಮಯ ಪೂಜೆಯನ್ನು ಮಾಡಿದಂತಹ ಮಹಾನುಭಾವರು. ಅಂತಹ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ನಮ್ಮ ನಿಮ್ಮೆಲ್ಲರ ಮೇಲೆ ಆಗಲಿ. ಅವರ ಅನುಗ್ರಹದಿಂದ ಜ್ಞಾನಭಕ್ತಿ ವೈರಾಗ್ಯಗಳು ಬರಲಿ. ಗುರುವಂತರ್ಯಾಮಿ ತತ್ವದೇವತಾಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನನ್ನು ಅವರು ತೋರಿಸಿದ ರೀತಿಯಲ್ಲಿ ಅನುಸಂಧಾನ ಮಾಡಿ ಉಪಾಸನೆ ಮಾಡಿ ಆ ಭಗವಂತನ ಅನುಗ್ರಹವನ್ನು ಪಡೆಯುವ ಸೌಭಾಗ್ಯವನ್ನು ಕರುಣಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.